ಒಳ್ಳೆಯದನ್ನು ಮಾಡಿದವರಿಗೆ ಒಳ್ಳೆಯದು ಮಾಡುವುದು ಜಗತ್ತಿನ ತತ್ವ. ಆದರೆ ಕೆಟ್ಟದ್ದನ್ನು ಮಾಡಿದವರಿಗೆ ಒಳ್ಳೆಯದನ್ನು ಮಾಡುವುದು ಅದು ದೇವರ ತತ್ವ. ನಾವು ಹೇಗಿದ್ದೇವೆ? ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆಯ ಕಡೆಯ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ಇಲ್ಲಿಯವರೆಗೆ ದೇವರು ತನ್ನ ವಾಕ್ಯದ ಮೂಲಕ ನಮಗೆ ನೀಡಿದ ಅಮೂಲ್ಯ ಆಶೀರ್ವಾದಗಳಿಗಾಗಿ ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಪ್ರಿಯರೇ, ಕ್ರೈಸ್ತರಿಗೆ ಕೊಡಲ್ಪಟ್ಟ ಆಜ್ಞೆಯ ಮುಂದಿನ ಭಾಗ ಒಳ್ಳೆಯದನ್ನು ಮಾಡುವುದು. ಮಾನವನು ತ್ರಯೇಕ ಜೀವಿ ಎಂಬ ವಿಷಯವನ್ನು ತಿಳಿದುಕೊಂಡು ಆತ್ಮದಲ್ಲಿ ಬಲವನ್ನು ಹೊಂದೋಣ. ಇಂದಿನ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಪ್ರೀತಿಯುಳ್ಳ ವೀಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಸತ್ಯವೇದ ಅಧ್ಯಯನವನ್ನು ನಾವು ಮುಂದುವರಿಸುವ ಹಾಗೆ ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆಯ ಅಧ್ಯಯನದ ಕೊನೆಯ ಕಾರ್ಯಕ್ರಮದಲ್ಲಿ 6ರಿಂದ 22ನೇ ತನಕದ ಅಪ್ಪಣೆಗಳ ಬಗ್ಗೆ ನೋಡೋಣ. ಪ್ರಿಯರೇ, ದೇವರು ನೀಡಿದಂಥ ಅದ್ಭುತವಾದ ಸಮಯದಲ್ಲಿ ಹೊಂದಿಕೊಂಡಂಥ ಆಶೀರ್ವಾದಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಸಹೋದರರೇ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ, ಮನಗುಂದಿದವರನ್ನು ಧೈರ್ಯಪಡಿಸಿರಿ, ಬಲಹೀನರಿಗೆ ಆಧಾರವಾಗಿರಿ, ಎಲ್ಲರಲ್ಲಿಯೂ ದೀರ್ಘಶಾಂತರಾಗಿರಿ ಎಂದು ನಿಮ್ಮನ್ನು ಪ್ರಬೋಧಿಸುತ್ತೇವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಕ್ರಮವಾಗಿ ನಡೆಯುವವರನ್ನು ಎಚ್ಚರಿಸಿರಿ ಎಂಬುದು 6ನೇ ಅಪ್ಪಣೆಯಾಗಿದೆ ಅಥವಾ ಆಜ್ಞೆಯಾಗಿದೆ. ಇದು 5ನೇ ಅಪ್ಪಣೆಗೆ ಜೊತೆಯಾದದ್ದಾಗಿದೆ. ಅದು ನಿಮ್ಮೊಳಗೆ ಸಮಾಧಾನವಾಗಿರಿ ಎಂಬುದು. ಅಕ್ರಮವಾಗಿ ನಡೆಯುವರೆಂದರೆ ಹೆಚ್ಚು ತಪ್ಪಿದವರು. ನನ್ನ ಪ್ರಕಾರ ಅವರು ಒಂಟಿಗರಾಗಿದ್ದು ದೇವರ ಕಾರ್ಯವನ್ನು ಬೆಂಬಲಿಸುವ ಬದಲಿಗೆ ತಮ್ಮದೇ ರೀತಿಯಲ್ಲಿ ನಡೆಯುವವರಾಗಿರುತ್ತಾರೆ. ಅವರನ್ನು ಎಚ್ಚರಿಸಬೇಕಾಗಿದೆ. ಮನಗುಂದಿದವರನ್ನು ಧೈರ್ಯಪಡಿಸಿರಿ ಎಂಬುದು 7ನೇ ಅಪ್ಪಣೆ. ಇದರ ಅರ್ಥವೇನು? ಅವರು ಬಲಹೀನ ಮನಸ್ಸಿನವರು. ಅವನು ಮಾನಸಿಕ ಸಮಸ್ಯೆಯುಳ್ಳವರ ಕುರಿತು ಹೇಳುತ್ತಿಲ್ಲ. ಇವರು ದೇವರಿಗಾಗಿ ಕಾರ್ಯ ಮಾಡಲು ಭಯಪಡುತ್ತಾರೆ. ಅಂಥವರನ್ನು ಪ್ರೋತ್ಸಾಹಿಸಬೇಕಾಗಿದೆ. ಪ್ರಿಯರೇ, ಈ ದಿನಗಳಲ್ಲಿ ಅನೇಕ ದೇವಜನರನ್ನು ಈ ರೀತಿ ಭುಜ ತಟ್ಟಿ ಪ್ರೋತ್ಸಾಹಿಸಿ, ಸಹೋದರನೇ, ಸಹೋದರಿಯೇ, ನೀನು ಇದನ್ನು ಮಾಡಬಹುದು, ನಾನು ನಿನ್ನ ಜೊತೆಗಿದ್ದೇನೆ, ನಿನಗಾಗಿ ಪ್ರಾರ್ಥಿಸುತ್ತೇನೆ ಎಂದು ಹೇಳಬೇಕಾದ ಅಗತ್ಯವಿದೆ. ಭಯಪಡುವ, ಹಿಂಜರಿಯುವ ಕ್ರೈಸ್ತರಿಗೆ ಇದು ಎಂಥ ಆದರಣೆ ಕೊಡುತ್ತದೆ. ನಾವು ಕೂಡ ಅನೇಕ ವೇಳೆ ನಿರಾಶೆ, ಕುಗ್ಗುವಿಕೆಗಳಿಗೆ ಒಳಗಾಗುತ್ತೇವಲ್ಲವೇ? ಪ್ರಿಯರೇ, ಮುಂದಕ್ಕೆ ಬಲಹೀನರಿಗೆ ಆಧಾರವಾಗಿರಿ. ಇದು 8ನೇ ಅಪ್ಪಣೆ. ಅಂದರೆ ನಂಬಿಕೆಯಲ್ಲಿ ಬಲಹೀನರಾಗಿರುವವರಿರ್ತಾರೆ. ಅವರು ಇನ್ನೂ ಶಿಶುಗಳಾಗಿರುವುದರಿಂದ ಎಲ್ಲರಂತೆ ನಡೆಯಲು ಅವರಿಗೆ ಆಗುವುದಿಲ್ಲ. ಇತರರಿಗೆ ಸಮಾನವಾಗಿ ಮುಂದುವರಿಯಲಾರರು. ಆದ್ದರಿಂದ ಅವರಿಗೆ ಸಹಾಯ ಮಾಡಿರಿ, ಅವರನ್ನು ಎತ್ತಿ ಹಿಡಿದು ನಡೆಸಿರಿ. ಎಲ್ಲರಲ್ಲಿಯೂ ದೀರ್ಘಶಾಂತರಾಗಿರಿ ಎಂಬುದಾಗಿ ನೋಡುವಾಗ 9ನೇ ಅಪ್ಪಣೆ, ಅಂದರೆ ತಾಳ್ಮೆ ಕಳಕೊಳ್ಳಬೇಡಿರಿ. ಇದು ಬಹು ಕಷ್ಟಕರವಾದದ್ದು. ವ್ಯವಹಾರದಲ್ಲಾಗಲಿ ನಾವು ಕೆಟ್ಟ ಜನರನ್ನು, ಅವಿಶ್ವಾಸಿಗಳನ್ನು ಸಂಧಿಸಬೇಕಾಗುತ್ತದೆ. ಅವರು ಅನಾವಶ್ಯವಾಗಿ ನಮ್ಮನ್ನು ಸಿಟ್ಟಿಗೆ ಏಳುವಂತೆ ಮಾಡಬಹುದು. ಇಂತಹ ಸಂದರ್ಭಗಳಲ್ಲಿ ಸಿಟ್ಟಿಗೇಳದಿರುವುದು ಬಹಳ ಕಷ್ಟ. ಆದರೆ ನಾವು ಎಲ್ಲರೊಂದಿಗೂ ಸಹನೆಯಿಂದಿರಬೇಕೆಂದು ದೇವರು ಹೇಳುತ್ತಾನೆ. ಮುಂದಕ್ಕೆ ನೋಡೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನವನ್ನು, ಯಾರೂ ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ. ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವರಾಗಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು 10ನೆಯ ಅಪ್ಪಣೆಯಾಗಿದೆ. ಯಾರೂ ಅಪಕಾರಕ್ಕೆ ಅಪಕಾರ ಮಾಡಬೇಡಿರಿ. ಅದರಂತೆ ಪರಸ್ಪರ ಜಗಳ ಮಾಡಿಕೊಳ್ಳಬೇಡಿರಿ. 11ನೆಯದು, ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವರಾಗಿರಿ. ಕರ್ತನಲ್ಲಿ ಪ್ರಿಯರೇ, ಲೋಕದಲ್ಲಿ
ಜೀವಿತದ ಕುರಿತು 3 ತತ್ವಗಳಿವೆ ಅಥವಾ 3 ರೀತಿಯ ನಡತೆಗಳಿರುತ್ತವೆ. ವಿಗ್ರಹಾರಾಧಕರು ಒಳ್ಳೆಯದಕ್ಕೆ ಕೆಟ್ಟದ್ದನ್ನು ಮಾಡುವ ತತ್ವದವರಾಗಿರುತ್ತಾರೆ. ಅಂದರೆ ನಿನಗಿಂತ ಮೊದಲೇ ಎದುರಾಳಿ ನಿನಗೆ ಕೇಡು ಮಾಡುತ್ತಾನೆ. ಯಾವುದೇ ರೀತಿಯಲ್ಲಾಗಲಿ ಒಬ್ಬನು ಒಳ್ಳೆಯದನ್ನು ಮಾಡಿದರೂ ಅವನಿಗಿಂತ ಕೆಟ್ಟದ್ದನ್ನು ಅವನಿಗೆ ಮಾಡು. ಇದು ಮೂರ್ತಿ ಪೂಜಕರ ತತ್ವವಾಗಿದೆ. ಅದಲ್ಲದೆ ವಿದ್ಯಾವಂತರು, ಸಮಾಜದಲ್ಲಿನ ಪ್ರತಿಷ್ಠಿತರು ಅನುಸರಿಸುವ ತತ್ವ ಹೊಂದಿದೆ. ಅದು ನಿನಗೆ ಒಳ್ಳೆಯದನ್ನು ಮಾಡಿದವರಿಗೆ ಒಳ್ಳೆಯದನ್ನು ಮಾಡು ಎಂಬುದೇ. ನಮ್ಮ ದೇಶದ ರಾಜಕೀಯ ಪಕ್ಷಗಳು ಇದೇ ತತ್ವವನ್ನನುಸರಿಸುತ್ತವೆ. ಒಬ್ಬನು ತನಗೆ ರಾಜಕೀಯ ಸ್ಥಾನಮಾನ ಗಳಿಸಲು ಸಹಾಯ ಮಾಡುವುದಾದರೆ ಅದಕ್ಕೆ ಪ್ರತಿಯಾಗಿ ಒಂದು ಕೆಲಸವನ್ನೋ ಅಥವಾ ಲಾಭದಾಯಕ ಪದವಿಯನ್ನೋ ಕೊಡುತ್ತಾರೆ. ಅಂದರೆ ನಮ್ಮವರನ್ನು ನೋಡಿಕೊಳ್ಳುವ ಎಂಬ ತತ್ವ. ಇದು ಈಗಿನ ನಾಗರಿಕ ಜಗತ್ತಿನ ತತ್ವವಾಗಿದೆ. ಪ್ರಿಯರೇ, ಯೇಸು ಹೇಳಿದ್ದಾನೆ, ನಿಮಗೆ ಮೇಲನ್ನು ಮಾಡುವವರಿಗೆ ನೀವು ಮೇಲನ್ನು ಮಾಡಿದರೆ ನಿಮಗೆ ಏನು ಹೊಗಳಿಕೆ ಬಂದೀತು? ಪಾಪಿಷ್ಠರೂ ಸಹ ಹಾಗೆ ಮಾಡುತ್ತಾರಲ್ಲ ಎಂಬುದಾಗಿ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಕ್ರೈಸ್ತನು ಬೇರೆಯೇ ನೀತಿಯನ್ನು ಅನುಸರಿಸುವನಾಗಿರಬೇಕು. ನಮಗೆ ಕೆಟ್ಟದ್ದನ್ನು ಮಾಡುವವರಿಗೂ ನಾವು ಒಳ್ಳೆಯದನ್ನೇ ಮಾಡಬೇಕು. ಆದರೆ ಇದು ಸ್ವಾಭಾವಿಕ ಗುಣಕ್ಕೆ ವಿರುದ್ಧವಾದದ್ದು. ನಮಗೆ ಯಾರಾದರೂ ಹೊಡೆದ ಕೂಡಲೇ ನಾವು ಪ್ರತಿಯಾಗಿ ಹೊಡೆಯಲು ಹಾತೊರೆಯುತ್ತೇವೆ. ಪೌಲನು ಹೇಳುವ ತತ್ವ ಇದೇ ಆಗಿದೆ. ಯಾರೂ ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ. ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವವರಾಗಿರಿ. ಅಂದರೆ ನಮಗೆ ಕೇಡು ಮಾಡಿದವರಿಗೂ ಕೂಡ. ಕರ್ತನಲ್ಲಿ ಪ್ರಿಯರೇ, 12ನೇ ಅಪ್ಪಣೆಯನ್ನು ನೋಡೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಯಾವಾಗಲೂ ಸಂತೋಷಿಸಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮುಂದಿನ 3 ಆಜ್ಞೆಗಳು ಜೊತೆಯಾಗಿರುವುಗಳೆಂದು ನಾನು ನೆನೆಸುತ್ತೇನೆ. ಸಂತೋಷಿಸಿರಿ ಅಂದರೆ ಆನಂದವಾಗಿರುವುದಲ್ಲ. ಅವನು ಸಂತೋಷ ಪಡುವ ಗಳಿಗೆಯ ಕುರಿತಾಗಿ ಹೇಳುತ್ತಿಲ್ಲ. ಸಂತೋಷ ಎಂಬುದು ಹೊಸ ಒಡಂಬಡಿಕೆಯ ಪದವಾಗಿದೆ. ಪೌಲನು ಫಿಲಿಪ್ಪಿಯವರಿಗೆ ಬರೆದಂತೆ ಇದು ಕರ್ತನಲ್ಲಿರುವ ಸಂತೋಷವಾಗಿದೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ ಎಂಬುದಾಗಿ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ಓದುತ್ತೇವೆ. ಎಂಥ ಅಪ್ಪಣೆ ಇದಾಗಿದೆ ನೋಡ್ರಿ. ಇದನ್ನು ದಶಾಜ್ಞೆಗಳಲ್ಲಿ ನಾವು ಕಾಣುವುದಿಲ್ಲ. ದೇವರ ಮಗುವು ಯಾವಾಗಲೂ ಮುಖ ಗಂಟಿಕ್ಕಿಕೊಳ್ಳಬೇಕಾಗಿಲ್ಲ, ಜಗಳ ಗಂಟಿಯಾಗಿರಬಾರದು. ನೀನು ದೇವರ ಮಗುವಾಗಿರುವುದಾದರೆ ನೀನು ಸಂತೋಷ ಪಡಬೇಕು. ಅದು ಪವಿತ್ರಾತ್ಮನ ಫಲವಾಗಿದೆ. ಪ್ರೀತಿ, ಸಂತೋಷ, ಸಮಾಧಾನ. ಪ್ರಿಯಮಿತ್ರನೇ, ನೀನು ಸಂತೋಷ ಪಡಲು ಆಗುವುದಿಲ್ಲವಾದರೆ ದೇವರ ವಾಕ್ಯವನ್ನು ಓದಲು ತೊಡಗು. ದೇವರು ಈ ಸಂತೋಷವನ್ನು ನಿನ್ನ ಹೃದಯದಲ್ಲಿ ಹಾಕುವಂತೆ ಕೇಳಿಕೋ. ಆತನು ಹಾಗೇ ಮಾಡುತ್ತಾನೆ. ಮುಂದಕ್ಕೆ ನೋಡೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನವನ್ನು ಎಡೆ ಬಿಡದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಪ್ರಿಯರೇ, ಇದು 13ನೇ ಅಪ್ಪಣೆಯಾಗಿದೆ. ಇದಕ್ಕಾಗಿ ಪ್ರಾರ್ಥನೆಯ ಮನೋಭಾವದಲ್ಲೇ ಇರಬೇಕಾಗಿದೆ. ಇದರ ಅರ್ಥ ಯಾವಾಗಲೂ ಮೊಣಕಾಲುಗಳ ಮೇಲೆ ಇರಬೇಕೆಂದಲ್ಲ, ಆದರೆ ಕ್ರಮವಾಗಿ ಪ್ರಾರ್ಥನೆ ಮಾಡುತ್ತಿರಬೇಕು. ಪ್ರಾರ್ಥನೆಯ ಮನೋಭಾವದಲ್ಲಿರಬೇಕು. ಇದರ ಜೊತೆಗೆ 14ನೇ ಅಪ್ಪಣೆ ಕೂಡ ಇದೆ. ಅದೇನೆಂಬುದಾಗಿ ನೋಡೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿರಿ. ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಎಲ್ಲ ಸಂದರ್ಭಗಳಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಬೇಕೆಂದು ಇಲ್ಲಿ ಹೇಳಿದೆ. ವರ್ಷಕ್ಕೊಮ್ಮೆ ಮಾತ್ರವಲ್ಲ, ಯಾವಾಗಲೂ. ಇದು ನಿಮ್ಮ ವಿಷಯದಲ್ಲಿ ಕರ್ತನಾದ ಯೇಸುವಿನಲ್ಲಿ ದೇವರ ಚಿತ್ತವಾಗಿದೆ. ನೀವು ನನ್ನ ಬಳಿ ಬಂದು ನನ್ನ ವಿಷಯದಲ್ಲಿ ದೇವರ ಚಿತ್ತ ಏನು ಎಂದು ಕೇಳುವುದಾದರೆ ನಾನು ನಿರ್ದಿಷ್ಟವಾಗಿ 3 ಸಂಗತಿಗಳನ್ನು ಹೇಳಬಹುದು. ಅದೇನೆಂದರೆ, ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ ಮತ್ತು ಎಲ್ಲದರಲ್ಲಿಯೂ
ಕೃತಜ್ಞತಾಸ್ತುತಿ ಮಾಡಿರಿ ಎಂಬುದಾಗಿ. ಇದು ನಿನ್ನ ವಿಷಯದಲ್ಲಿ ದೇವರ ಚಿತ್ತವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ 15ನೇ ಆಜ್ಞೆಯನ್ನು ನೋಡೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿರಿ. ಪವಿತ್ರಾತ್ಮನನ್ನು ನಂದಿಸಬೇಡಿರಿ ಎಂಬುದಾಗಿ. ಪ್ರಿಯರೇ, ಪವಿತ್ರಾತ್ಮನನ್ನು ಬೆಂಕಿಗೂ ಹೋಲಿಸಲಾಗಿರುತ್ತದೆ. ಬೆಂಕಿಯನ್ನು ನಾವು ಹೇಗೆ ನಂದಿಸುತ್ತೇವೆ? ಅದು ಉರಿಯದಂತೆ ಅದನ್ನು ತಣ್ಣಗೆ ಮಾಡುತ್ತೇವೆ. ದೇವರ ಆತ್ಮನನ್ನು ನಂದಿಸುವುದೆಂದರೆ ದೇವರ ಚಿತ್ತವನ್ನು ಮಾಡಲು ನಿರಾಕರಿಸುವುದು, ಅಂದರೆ ಪವಿತ್ರಾತ್ಮನ ಮಾತುಗಳಿಗೆ ಕಿವಿಗೊಡದಿರುವುದು. ಪವಿತ್ರಾತ್ಮನು ನಿನ್ನನ್ನು ಮಾರ್ಗದರ್ಶಿಸುವನಾಗದಂತೆ ನಡೆದುಕೊಳ್ಳುವುದು. ಪ್ರಿಯರೇ, ನಾವೇ ಸ್ವತಃ ಕಾರ್ಯಗಳನ್ನು ಮಾಡುವುದರಿಂದ ಪವಿತ್ರಾತ್ಮನನ್ನು ನಂದಿಸೋರಾಗಿರುತ್ತೇವೆ. ಪೌಲನು ಇದೇ ಬೋಧನೆಯನ್ನು ಎಫೆಸದ ವಿಶ್ವಾಸಿಗಳಿಗೂ ಕೊಟ್ಟಿದ್ದಾನೆ. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ನಾವು ಯಾವುದಾದರೊಂದು ವಸ್ತುವನ್ನು ದುಃಖಪಡಿಸಲು ಆಗುವುದಿಲ್ಲ, ಆದರೆ ಒಬ್ಬ ವ್ಯಕ್ತಿಯನ್ನು ನೋಯಿಸಬಹುದಾಗಿದೆ. ಪವಿತ್ರಾತ್ಮನು ವ್ಯಕ್ತಿಯಾಗಿದ್ದಾನೆ. ನಮ್ಮ ಜೀವಿತಗಳಲ್ಲಿ ಪಾಪವಿದ್ದರೆ ಆತನು ದುಃಖಪಡುತ್ತಾನೆ ಮತ್ತು ನಾವು ದೇವರ ಚಿತ್ತದೊಳಗಿಂದ ಹೊರ ನಡೆದಾಗ ಆತನು ನಂದಿಸಲ್ಪಡುತ್ತಾನೆ. ಮುಂದಕ್ಕೆ ನೋಡೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸಿರಿ. ಪ್ರವಾದನೆಗಳನ್ನು ಹೀನೈಸಬೇಡಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು 16ನೇ ಅಪ್ಪಣೆ ಅಥವಾ ಆಜ್ಞೆ. ಸತ್ಯವೇದ ಜ್ಞಾನವನ್ನು ಹೀನೈಸಬೇಡಿರಿ. ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡಬೇಡಿರಿ. ಕ್ರೈಸ್ತ ಸೇವೆಯಲ್ಲಿ ತುಂಬ ಮಂದಿ ತೊಡಗಿಕೊಂಡಿರುತ್ತಾರೆ, ಆದರೆ ಅವರಿಗೆ ಸತ್ಯವೇದ ಜ್ಞಾನ ಇರುವುದಿಲ್ಲ ಮತ್ತು ಸತ್ಯವೇದ ಅಧ್ಯಯನವನ್ನು ಕಡೆಗಣಿಸುತ್ತಾರೆ. ಇಂಥವರು ಹೇಳುವ ಮಾತು, ನೀವು ಸತ್ಯವೇದ ಅಧ್ಯಯನದಲ್ಲೇ ಇಡೀ ದಿನ ತೊಡಗಿಕೊಂಡಿದ್ದು ಬೇರೇನೂ ಮಾಡುವುದಿಲ್ಲ, ಆದರೆ ನೀವು ಹೊರಬಂದು ಬೇರೆ ಸೇವೆ ಕೂಡ ಮಾಡಬೇಕು ಎಂದು. ಆದರೆ ಸತ್ಯವೇದ ಅಧ್ಯಯನದಲ್ಲಿ ತೊಡಗಿಕೊಂಡಿದ್ದು ಕಲಿತ ಬಳಿಕ ಹೇಗೆ ಸೇವೆ ಮಾಡಬೇಕೆಂದು ತಿಳಿಯುತ್ತದೆ. ಆಗ ಫಲಪ್ರದವಾದ ಸೇವೆ ಮಾಡಲು ಸಾಧ್ಯವಾಗುತ್ತದೆ. ಬಹಳಷ್ಟು ವರ್ಷಗಳ ಹಿಂದೆ ಲಾಸ್ ಏಂಜಲ್ಸ್ನಲ್ಲಿ ಒಂದು ಸತ್ಯವೇದ ಅಧ್ಯಯನ ನಡೆಸಲ್ಪಡುತ್ತಿತ್ತು. ಪ್ರತಿ ಗುರುವಾರ ರಾತ್ರಿ ಸುಮಾರು 1,500 ಜನರು ಅಲ್ಲಿ ಭಾಗವಹಿಸುತ್ತಿದ್ದರು. ಇದು ಎಂಥ ಅದ್ಭುತ ಅವಕಾಶ ಅದಾಗಿತ್ತು ಅಲ್ಲವೇ? ಆದರೆ ಕೆಲವರು ಇದರ ಕುರಿತಾಗಿ ಹೀಗೆ ಹೇಳುತ್ತಿದ್ದರು, ಏನೆಂದರೆ, ನೀವು ಸುಮ್ಮನೆ ಕುಳಿತು ಸತ್ಯವೇದ ಕೇಳುವುದಲ್ಲ, ಹೊರಗೆ ಹೋಗಿ ಸೇವೆ ಕೂಡ ಮಾಡಬೇಕು ಎಂಬುದಾಗಿ. ಆದರೆ ವಿಶೇಷ ಸಂಗತಿ ಏನೆಂದರೆ, ಈ ರೀತಿ ಕುಳಿತು ಸತ್ಯವೇದ ಕಲಿಯುತ್ತಿದ್ದವರು ಹೊರಗೆ ಹೋಗಿ ಸೇವೆ ಕೂಡ ಮಾಡುತ್ತಿದ್ದರು. ಅದರಲ್ಲಿನ 100 ಜನರು ಸುವಾರ್ಥ ಕ್ಷೇತ್ರಗಳಲ್ಲಿದ್ದರು. 100 ಜನರು ದೇವರಿಗೆ ಸಾಕ್ಷಿ ಹೇಳುತ್ತಿದ್ದರು. ಬೇರೆ ಸೇವೆಗಳಲ್ಲಿ 100 ಜನರು ಇದ್ದರು. ಆದರೆ ದೇವರ ವಾಕ್ಯ ಅಭ್ಯಾಸ ಮಾಡದವರು 8 ತಾಸು ದುಡಿಯುವರಂತೆ ಕೆಲಸ ಮಾಡುತ್ತಿದ್ದರು. ಅವರ ಸೇವೆಗಳು ತುಂಬ ಸಮಯ ನಿಲ್ಲಲಿಲ್ಲ. ಪೌಲನು ಕೊಡುವ 16ನೇ ಅಪ್ಪಣೆ ಪ್ರವಾದನೆಗಳನ್ನು ಹೀನೈಸಬೇಡಿರಿ ಎಂಬುದಾಗಿ. ಪ್ರಿಯರೇ, ಅಂದರೆ ದೇವರ ವಾಕ್ಯ ಅಧ್ಯಯನವನ್ನು ಅಲಕ್ಷಿಸಬೇಡಿ ಎಂದು. ಮುಂದಕ್ಕೆ ನೋಡೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನವನ್ನು, ಆದರೆ ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನು ಭದ್ರವಾಗಿ ಹಿಡಿದುಕೊಳ್ಳಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಎಲ್ಲವನ್ನು ಪರಿಶೋಧಿಸಿ ಎಂಬುದಾಗಿ ನೋಡುವಾಗ 17ನೇ ಅಪ್ಪಣೆ ಅಥವಾ ಆಜ್ಞೆ. ಸುಮ್ಮನೆ ಕೇಳಿದಕ್ಕೆ ಮಾರು ಹೋಗಬೇಡಿರಿ. ನೇರವಾಗಿ ಹೇಳುವುದಾದರೆ ಸಿಕ್ಕಿದ್ದನ್ನೆಲ್ಲ ಎಳೆದುಕೊಳ್ಳಬೇಡಿರಿ. ಚಿಂತಾಜನಕ ಸ್ಥಿತಿಯಲ್ಲಿರುವ ಕೆಲವು ಮಕ್ಕಳ ಚಿತ್ರದೊಂದಿಗೆ ಸಹಾಯಕ್ಕೆ ಮನವಿ ಬಂದ ಕೂಡಲೇ ಅದನ್ನು ಬೆಂಬಲಿಸಲು ಧಾವಿಸಬೇಡಿ. ನಿನಗೆ ಏನೂ ತಿಳಿಯದ ವಿಷಯಗಳಿಗೆ ಬೆಂಬಲ ಕೊಡಬೇಡ. ಯಾವುದಾದರೂ ಅಭಿವೃದ್ಧಿ ಕಾರ್ಯಕ್ಕೆ ಒಮ್ಮೆಲೇ ಸಹಾಯ ಕೊಡಬೇಡ. ಪ್ರಿಯ ಮಿತ್ರನೇ, ನೀನು ಸಹಾಯ ಕೊಡುವ ಮೊದಲು ಚೆನ್ನಾಗಿ ವಿಚಾರಿಸಿಕೊ. ಕ್ರೈಸ್ತರು ಸುಲಭದಲ್ಲಿ ಮೋಸ ಹೋಗುವವರಾಗಬಾರದು.
ಎಲ್ಲವನ್ನು ಪರೀಕ್ಷೆ ಮಾಡಿ ನೋಡಬೇಕು, ಅಲ್ಲದೆ ಹೊಗಳಿಕೆಗೆ ಬಲಿಯಾಗಬಾರದು. ಲೋಕದಲ್ಲಿ ಅನೇಕ ವಿಧವಾದ ಮೋಸಗಾರರಿರುತ್ತಾರೆ. ಒಳ್ಳೆಯದನ್ನು ಭದ್ರವಾಗಿ ಹಿಡಿದುಕೊಳ್ಳಿರಿ. 18ನೇ ಅಪ್ಪಣೆಯ ಪ್ರಿಯರೇ, ನಿಜವಾದ ಯಥಾರ್ಥವಾದದನ್ನು ಹಿಡಿದು ಬೆಂಬಲಿಸಿರಿ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿರಿ. ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ 19ನೇ ಆಜ್ಞೆಯು ಸಂದೇಹಾಸ್ಪದ ಮನರಂಜನೆ ಹಾಗೂ ಸಂಭ್ರಮಗಳಿಗೆ ಉತ್ತರವಾಗಿದೆ. ಒಂದು ವಿಷಯ ಸರಿಯೋ ತಪ್ಪೋ ಎಂಬುದಾಗಿ ಸಂಶಯ ನಿನ್ನ ಮನಸ್ಸಿನಲ್ಲಿರುವುದಾದರೆ ಅದು ನಿನಗೆ ತಪ್ಪಾದದೆಂದೇ ತಿಳಿದುಕೋ. ಕೆಟ್ಟದ್ದರಂತೆ ಕಾಣುವ ಎಲ್ಲದರಿಂದ ದೂರವಾಗಿರು. ಮಾನವನು ತ್ರಯೇಕ ಜೀವಿ ಎಂಬುದನ್ನು ಗಮನಿಸಿರಿ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸಿರಿ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮಾನವನು ದೇಹ, ಆತ್ಮ, ಪ್ರಾಣಗಳುಳ್ಳ ತ್ರಯೇಕ ಜೀವಿ. ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ಎಂಬುದಾಗಿ ನೋಡುವಾಗ ಸರ್ವಾಂಗ ಸಂಪೂರ್ಣತೆಯಲ್ಲ, ಆದರೆ ಪ್ರಬುದ್ಧತೆಗೆ ಬಂದವರಾಗಿರಬೇಕು. ಕ್ರಿಸ್ತನಲ್ಲಿ ಇನ್ನೂ ಶಿಶುಗಳಂತಿರಬಾರದು, ಪ್ರಬುದ್ಧರಾಗಬೇಕು. ಮುಂದಕ್ಕೆ ನೋಡೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 24ನೇ ವಚನವನ್ನು, ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನೀನು ದೇವರ ಮೇಲೆ ಆಧಾರ ಮಾಡಿಕೊಳ್ಳಬಹುದು. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸಿರಿ. ಸಹೋದರರೇ, ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ 20ನೇ ಆಜ್ಞೆಯು ಸುವಾರ್ತೆ ಹೇಳುವವರಿಗಾಗಿ ಪ್ರಾರ್ಥಿಸಬೇಕೆಂಬುದು. ನೀವು ಇಂದು ಪೌಲನಿಗಾಗಿ ಪ್ರಾರ್ಥಿಸಲಾಗುವುದಿಲ್ಲ, ಆದರೆ ನನಗಾಗಿ ಪ್ರಾರ್ಥಿಸಬಹುದು. ನಾನು ಅದನ್ನು ಆಶಿಸುತ್ತೇನೆ. ನಿಮ್ಮ ಸಭಾಪಾಲಕರಿಗಾಗಿ, ಸವಾರ್ಥಿಕರಿಗಾಗಿ ಪ್ರಾರ್ಥಿಸಬಹುದು. ಅವರು ಖಂಡಿತವಾಗಿ ಅದನ್ನು ಮೆಚ್ಚುತ್ತಾರೆ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 26ನೇ ವಚನವನ್ನು ಗಮನಿಸಿರಿ. ಪವಿತ್ರವಾದ ಮುದ್ದಿಟ್ಟು ಸಹೋದರರೆಲ್ಲರನ್ನು ವಂದಿಸಿರಿ ಎಂಬುದಾಗಿ. ಪ್ರಿಯರೇ, ಇದು ಕೂಡ ಒಂದು ಆಜ್ಞೆಯಾಗಿರುತ್ತದೆ, ಆದರೆ ಅದು ಪವಿತ್ರವಾದ ಮುದ್ದು ಎಂಬುದನ್ನು ಖಚಿತಪಡಿಸಿಕೊಳ್ಳಿರಿ. ನಮ್ಮ ಸಂಸ್ಕೃತಿಯಲ್ಲಿ ಕೇವಲ ಪ್ರೀತಿಯ ಹಸ್ತಲಾಘವವೇ ಸಾಕು. ಮುಂದಕ್ಕೆ ನೋಡೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 27ನೇ ವಚನವನ್ನು, ಈ ಪತ್ರಿಕೆಯನ್ನು ಸಹೋದರರೆಲ್ಲರಿಗೂ ಓದಿ ಹೇಳಬೇಕೆಂದು ನಿಮಗೆ ಕರ್ತನ ಆಣೆ ಇಡುತ್ತೇನೆ ಎಂಬುದಾಗಿ. ಪ್ರಿಯರೇ, ಇದು 22ನೆಯ ಅಪ್ಪಣೆಯಾಗಿದೆ. ಈ ಇಡೀ ಪತ್ರಿಕೆಯನ್ನು ನಿಮ್ಮೆದುರು ಇಡುವ ಮೂಲಕ ನಾನು ಇದನ್ನು ನೆರವೇರಿಸಿದ್ದೇನೆ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 28ನೇ ವಚನವನ್ನು ಗಮನಿಸಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗಿರಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನನ್ನ ಪ್ರಿಯರಾದ ನಿಮ್ಮೆಲ್ಲರೊಂದಿಗೆ ಇರಲಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ಮಹಾಕೃಪೆಯಿಂದ ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆಯ ಅಧ್ಯಯನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ದೇವರಾತ್ಮನು ನಮ್ಮ ಜೊತೆ ಎದ್ದುಕೊಂಡು ಬಹು ಅದ್ಭುತವಾದ ಸತ್ಯಗಳನ್ನು ನಮಗೆ ತಿಳಿಸಿದ್ದಾನೆ. ಅದೆಲ್ಲವನ್ನು ನಮ್ಮದಾಗಿ ಮಾಡಿಕೊಂಡು ನಮ್ಮ ಜೀವಿತದಲ್ಲಿ ಮುಂದೆ ಸಾಗುವಾಗ ದೇವರ ಅಪ್ಪಣೆಗಳನ್ನು ಕೈಕೊಂಡು ದೇವ ಭಯಭಕ್ತಿಯ ಜೀವಿತವನ್ನು ನಾವು ಜೀವಿಸೋಣ. ಹೀಗಾಗುವುದಕ್ಕಾಗಿ ದೇವರು ತಾನೇ ಸಹಾಯ ಮಾಡಿ ನಮ್ಮನ್ನು ನಡೆಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಅತಿ ಚಿಕ್ಕದಾದ ಪತ್ರಿಕೆಯಾಗಿದ್ದರೂ ಕೂಡ ಪೌಲನು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯ ಬಹು ಸತ್ಯಗಳನ್ನು, ಗೂಢಾರ್ಥಗಳನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಸಹಾಯ ಮಾಡಿದ್ದಿ. ನಿನಗೆ ಸ್ತೋತ್ರವಾಗಲಿ. ನಿನ್ನ ವಾಕ್ಯಕ್ಕೆ ಅನುಸಾರವಾಗಿ ನಮ್ಮ ಜೀವಿತದಲ್ಲಿ ನಾವು ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ದೇವರೇ, ನಮ್ಮನ್ನು ಕರುಣಿಸು, ಶುದ್ಧೀಕರಿಸು. ನಮ್ಮೆಲ್ಲ ವೀಕ್ಷಕರ ಬಾಂಧವರ ಜೀವಿತಗಳಲ್ಲಿ ನಿನ್ನ ಪ್ರೀತಿ,
ನಿನ್ನ ಕೃಪೆ ಕರುಣೆಗಳು ನೆಲೆಯಾಗಿರಲಿ. ಆ ಪ್ರೀತಿಯಲ್ಲಿ ತುಂಬಿದವರಾಗಿ, ಕೃಪೆಯಿಂದ ರಕ್ಷಣೆಯನ್ನು ಹೊಂದಿಕೊಂಡವರಾಗಿ, ಯಾವಾಗಲೂ ನಿರೀಕ್ಷೆಯ ಜೀವಿತದಲ್ಲೇ ಮುಂದೆ ಸಾಗುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪ್ರಿಯರೇ, ದೇವರು ತನ್ನ ವಾಕ್ಯದಲ್ಲಿ ತೋರಿಸಿದ ಅದ್ಭುತವಾದ ಸತ್ಯಗಳಿಗಾಗಿ ಆತನನ್ನು ಕೊಂಡಾಡೋಣ. ಚಿಕ್ಕದಾದರೂ ಬಹು ಅಮೂಲ್ಯವಾದ ಅರ್ಥಪೂರ್ಣವಾದ ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ ಅಧ್ಯಯನದಲ್ಲಿ ದೇವರ ವಾಕ್ಯವು ನಮ್ಮ ಆತ್ಮಿಕ ಜೀವಿತವನ್ನು ತಟ್ಟಿ ಎಬ್ಬಿಸಿ ಮುನ್ನಡೆಸುವಾಗ ನಾವು ಸಂತೋಷಭರಿತರಾಗಿ ಕ್ರಿಸ್ತನಿಗಾಗಿ ಸಾಕ್ಷಿಗಳಾಗಿ ಜೀವಿಸೋಣ. ಮುಂದಿನ ಹೊಸ ಪುಸ್ತಕದ ಅಧ್ಯಯನಕ್ಕಾಗಿ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಿರಿ. ಪ್ರಿಯ ವೀಕ್ಷಕರೇ, ನೀವು ತಿಳಿದುಕೊಂಡ ಸತ್ಯಗಳನ್ನು ದೇವರು ನಿಮ್ಮ ಸಂಗಡ ಮಾತನಾಡಿದ ರೀತಿಯನ್ನು ಕರೆ ಮಾಡಿ ನಮಗೆ ತಿಳಿಯಪಡಿಸಿರಿ. ನೀವು ಕ್ರಿಸ್ತನ ಬರೋಣಕ್ಕಾಗಿ ದಿನಾಲೂ ಸಿದ್ಧರಾಗಿ ಜೀವಿಸೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಂಧಿಸೋಣ. ವಂದನೆಗಳು.